ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈಂಡ್ ಸ್ಪಾರ್ಕ್ ಯೂಟ್ಯೂಬ್ ಚಾನಲ್. ನಾವು ಇವತ್ತಿನ ವಿಡಿಯೋದಲ್ಲಿ ನವರಾತ್ರಿಯ 8ನೇ ದಿನ ದುರ್ಗಾ ಮಾತೆಯ 8ನೇ ಅವತಾರ ದೇವಿ ಮಹಾಗೌರಿಯನ್ನು ಪೂಜಿಸ್ತೀವಿ. ಹಾಗಾದರೆ ದೇವಿಗೆ ಇಷ್ಟವಾದ ಬಣ್ಣ, ಹೂವು, ಪ್ರಸಾದ ಯಾವುದು ಮತ್ತು ದೇವಿಯ ಮಂತ್ರ ಹಾಗೂ ದುರ್ಗಾದೇವಿ ಮಹಾಗೌರಿಯ ರೂಪವನ್ನು ಯಾಕೆ ತಾಳಿದ್ಲು, ಅದರ ಹಿಂದಿನ ಕತೆ ಏನು ಅನ್ನೋದನ್ನು ನೋಡ್ತಾ ಹೋಗೋಣ. ಇವತ್ತಿನ ದಿನ ನಾವು ತಿಳಿ ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸಿ ದೇವಿಗೆ ಮಲ್ಲಿಗೆ ಹೂಗಳಿಂದ ಅಲಂಕರಿಸಬೇಕು. ಇದು ಮಹಾಗೌರಿಗೆ ಅತ್ಯಂತ ಪ್ರಿಯವಾದ ಹೂವು. ಇದು ಪರಿಶುದ್ಧತೆ ಮತ್ತು ಮುಗ್ಧತೆಯನ್ನು ಸಂಕೇತಿಸುತ್ತದೆ. ದೇವಿಗೆ ತೆಂಗಿನಕಾಯಿಯಿಂದ ಮಾಡಿದ ಸಿಹಿ ತಿಂಡಿಗಳನ್ನು ನೈವೇದ್ಯವಾಗಿ ಅರ್ಪಿಸಬಹುದು. ದೇವಿಯ ಶ್ಲೋಕ: ಶ್ವೇತೆ ಋಷಿ ಸಮಾರೂಢ ಶ್ವೇತಾಂಬರಧರ ಶುಚಿ ಮಹಾಗೌರಿ ಶುಭಂ ದದ್ಯಾನ್ ಮಹಾದೇವ ಪ್ರಮೋದನ. ಓಂ ದೇವಿ ಮಹಾಗೌರಿಯೇ ನಮಃ. ಯಾ ದೇವಿ ಸರ್ವಭೂತೇಷು ಮಹಾಗೌರಿ ರೂಪೇಣ ಸಂಸ್ಥಿತ. ನಮಸ್ತಸ್ಸೇ 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 ನಮೋ ನಮಃ ಎಂಬ ಮಂತ್ರಪಠನೆಯನ್ನು ಮಾಡ್ತಾ ದೇವಿಯನ್ನು ಭಕ್ತಿಯಿಂದ ಪೂಜಿಸಿ ಪ್ರಾರ್ಥನೆ ಮಾಡಬೇಕು. ಇನ್ನು ಮಹಾಗೌರಿ ದೇವಿಯ ಸ್ವರೂಪವನ್ನು ನೋಡೋದಾದರೆ ದೇವಿಯು ತುಂಬ ಸರಳ ರೂಪದಲ್ಲಿರ್ತಾಳೆ. ದೇವಿಯ ಬಟ್ಟೆ, ಆಭರಣ, ವಾಹನ ಎಲ್ಲವೂ ಬಿಳಿ ಬಣ್ಣದಲ್ಲಿರುತ್ತೆ. ಅವಳಿಗೆ 4 ಕೈಗಳಿವೆ. ಒಂದು ಕೈಯಲ್ಲಿ ತ್ರಿಶೂಲ, ಒಂದು ಕೈಯಲ್ಲಿ ಡಮರು, ಇನ್ನೊಂದು ಕೈಯಲ್ಲಿ ವರ ಮುದ್ರೆ ಹಾಗೂ ಅಭಯ ಮುದ್ರೆಯನ್ನು ಹೊಂದಿದ್ದಾಳೆ. ದೇವಿಯ ಸ್ವಭಾವವು ತುಂಬ ಶಾಂತವಾಗಿದೆ. ದೇವಿಯ ಈ ರೂಪವನ್ನು ಅನ್ನಪೂರ್ಣ, ಐಶ್ವರ್ಯ ಪ್ರದಾಯಿನಿ ಎಂದು ಕರೀತಾರೆ. ಈಕೆಯ ವಾಹನ ಬಿಳಿ ಬಣ್ಣದ ಗೂಳಿ. ಮಹಾಗೌರಿಯನ್ನು ಪೂಜಿಸುವುದರಿಂದ ಭಕ್ತರಿಗೆ ಸಮೃದ್ಧಿ, ಸಂತೋಷ ಮತ್ತು ಆಧ್ಯಾತ್ಮಿಕ ಜ್ಞಾನ ದೊರೆಯುತ್ತದೆ. ಶರನ್ನವರಾತ್ರಿಯ 8ನೇ ದಿನದಂದು ದುರ್ಗಾದೇವಿಯ ರೂಪವಾದ ಮಹಾಗೌರಿಯನ್ನ ಪೂಜೆ ಮಾಡ್ತೀವಿ. ತಾಯಿಯ ಈ ರೂಪವು ಸೌಂದರ್ಯ, ಐಶ್ವರ್ಯ ಮತ್ತು ಬುದ್ಧಿವಂತಿಕೆಯನ್ನು ನೀಡುತ್ತದೆ. ಇದಲ್ಲದೆ ಮಹಾಗೌರಿಯ ಉಪವಾಸ ಮತ್ತು ಆರಾಧನೆಯಿಂದ ಮಕ್ಕಳ ದೀರ್ಘಾಯುಷ್ಯ, ಉತ್ತಮ ಆರೋಗ್ಯವನ್ನು ಪಡೆಯಬಹುದು. ಮಹಾಗೌರಿ ಅಂದರೆ ಬಿಳಿ ವಸ್ತ್ರದ ಸ್ವರೂಪಿಣಿ. ಗೌರ ಅಂದರೆ ಕೇವಲ ಬಿಳಿಯಲ್ಲ, ಅದು ತೇಜಸ್ವಿಯಾದ ಪ್ರಕಾಶ ಬೆಳಕಿನಲ್ಲಿ ಬಿಳುಪು ಇರುತ್ತಲ್ಲ, ಅಂತಹ ಬಿಳುಪನ್ನು ಹೊಂದಿದವಳು. ನಮ್ಮಲ್ಲಿ ಬೆಳಕನ್ನು ಜ್ಞಾನದ ಸಂಕೇತವಾಗಿ ಬಳಸ್ತೀವಿ. ತಮಸೋಮ ಜ್ಯೋತಿರ್ಗಮಯ ಅಂತ ಹೇಳುವಾಗ ಕತ್ತಲೆಯಿಂದ ಬೆಳಕಿನ ಕಡೆಗೆ, ಕಪ್ಪಿನಿಂದ ಬಿಳುಪಿನ ಕಡೆಗೆ ಅಂತ ಹೇಳುವಾಗ ಅದು ಕೇವಲ ಬಣ್ಣಕ್ಕೆ ಸಂಬಂಧಪಟ್ಟಿದ್ದಾಗಿರಲ್ಲ, ಅದು ಜ್ಞಾನಕ್ಕೆ ಸಂಬಂಧಿಸಿದ್ದು. ಕತ್ತಲೆಯಲ್ಲಿ ಏನೂ ಕಾಣಲ್ಲ, ಅರ್ಥ ಆಗಲ್ಲ, ಆದರೆ ಬೆಳಕಿದ್ದಾಗ ಎಲ್ಲ ಕಾಣುತ್ತೆ, ಅರ್ಥ ಆಗತ್ತೆ. ಹಾಗೆ ಜ್ಞಾನವಿದ್ದಾಗ ಜೀವನ ಅರ್ಥ ಆಗತ್ತೆ ಅನ್ನೋ ಸಂಕೇತ. ಹಾಗಾಗಿ ಮಹಾಗೌರಿಯು ಜ್ಞಾನದ ಸಂಕೇತವಾಗಿದ್ದಾಳೆ. ಸೂರ್ಯ, ಚಂದ್ರ, ನಕ್ಷತ್ರಗಳಿಗೆ ಮಹಾ ತೇಜಸ್ಸನ್ನು ಕೊಟ್ಟವಳು ಮಹಾಗೌರಿ. ಸಕಲ ದೇವತಾ ರೂಪಗಳ ಮಾತೃರೂಪ ಮಹಾಗೌರಿ. ಹೇಗೆ ಅಷ್ಟಲಕ್ಷ್ಮಿಯರಲ್ಲಿ ಆದಿಲಕ್ಷ್ಮಿಯನ್ನ ಎಲ್ಲ ರೂಪಗಳ ಮೂಲ ರೂಪ ಅಂತ ಹೇಳ್ತೀವಲ್ಲ, ಹಾಗೆ ದುರ್ಗಾ ಮಾತೆಯ ಎಲ್ಲ ರೂಪಗಳ ಮಾತೃ ಸ್ವರೂಪ ಮಹಾಗೌರಿಯಾಗಿದ್ದಾಳೆ. ಹಾಗಾದರೆ ದುರ್ಗಾದೇವಿ ಮಹಾಗೌರಿಯ ರೂಪವನ್ನು ಯಾಕೆ ತಾಳಿದ್ಲು, ಅದರ ಹಿಂದಿನ ಕತೆ ಏನು ಅಂತ ನೋಡೋಣ. ಮೊದಲನೇ ಕತೆ: ಪ್ರಜಾಪತಿ ದಕ್ಷನ ಮಗಳು ಸತೀದೇವಿ ಮರಣದ ನಂತರ ಹಿಮವಂತನ ಮಗಳಾಗಿ ಪಾರ್ವತಿಯಾಗಿ ಜನಿಸ್ತಾಳೆ. ಶಿವನನ್ನ ಕುರಿತು ಘೋರವಾದ ತಪಸ್ಸನ್ನು ಮಾಡುವಾಗ ಪರ್ವತರಾಜನ ಮಗಳು ಕನ್ಯೆಯಾಗಿರ್ತಾಳೆ. ಶಿವನೊಂದಿಗೆ ಮದುವೆ ಆಗಿರಲ್ಲ. ಅಂತಹ ಸಂದರ್ಭದಲ್ಲಿ ಕನ್ಯೆಯಾಗಿ ಅನೇಕ ವರ್ಷಗಳ ಕಾಲ ತಪಸ್ಸು ಮಾಡ್ತಾಳೆ. ತಪಸ್ಸು ಮಾಡೋ ಸಂದರ್ಭದಲ್ಲಿ ಶುಂಭ, ನಿಶುಂಭ ಅನ್ನೋ ಇಬ್ಬರು ರಾಕ್ಷಸ ಸಹೋದರರು ತಪಸ್ಸನ್ನು ಮಾಡಿ ಬ್ರಹ್ಮನಿಂದ ವರ ಪಡೆದಿರ್ತಾರೆ. ನಮ್ಮ ಸಾವು ಒಬ್ಬ ಕನ್ಯೆಯಿಂದ ಅಂತ ವರ ಪಡೆದಿರ್ತಾರೆ. ಪಾರ್ವತಿ ದೇವಿಯ ತಪಸ್ಸು ಮಾಡೋ ಸಂದರ್ಭದಲ್ಲಿ ಶುಂಭ ನಿಶುಂಭರು ದೇವಲೋಕದ ಮೇಲೆ ದಾಳಿ ಮಾಡಿ ಇಂದ್ರನನ್ನ ಸೋಲಿಸಿ ಇಂದ್ರಲೋಕವನ್ನೇ ವಶಪಡಿಸಿಕೊಳ್ತಾರೆ. ಆಗ ದೇವಾನುದೇವತೆಗಳೆಲ್ಲ ಹೋಗಿ ತಾಯಿಯನ್ನ ಪ್ರಾರ್ಥಿಸಿದಾಗ ದೇವಿ ಕಾಳರಾತ್ರಿ ರೂಪದಲ್ಲಿ ಬಂದು ಚಂಡ, ಮುಂಡ, ರಕ್ತಬೀಜಾಸುರ, ಶುಂಭ ನಿಶುಂಭರನ್ನ ಸಂಹಾರ ಮಾಡಿದ ಕಥೆಯನ್ನ ಈಗಾಗಲೇ ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೀವಿ. ಈ ಶುಂಭ ನಿಶುಂಭರನ್ನು ಸಂಹರಿಸಿದ ನಂತರ ಎಲ್ಲ ದೇವಾನುದೇವತೆಗಳು ದೇವಿ ಕಾಳರಾತ್ರಿಗೆ ಪೂಜೆಯನ್ನು ಸಲ್ಲಿಸಿ ಧನ್ಯವಾದವನ್ನು ಅರ್ಪಿಸ್ತಾರೆ. ಮುಂದೆ ಆ ಕಾಳರಾತ್ರಿ ರೂಪದಲ್ಲಿ ದೇವಿ ಭಯಂಕರವಾಗಿ ಕಾಣಿಸ್ತಾ ಇದ್ರು. ದೇವಿಗೆ ಚಿಂತೆ ಆಗುತ್ತೆ, ನಾನು ಯಾಕೆ ಹಿಂಗಾದೆ ಅಂತ. ಅದಕ್ಕೆ ಅವಳು ಬ್ರಹ್ಮನ ಕುರಿತು ತಪಸ್ಸನ್ನ ಮಾಡ್ತಾಳೆ. ಬ್ರಹ್ಮದೇವ, ನನಗೆ ನನ್ನ ಮೊದಲಿನ ರೂಪ ಕೊಡುವಂತ ಪ್ರಾರ್ಥನೆ ಮಾಡ್ತಾಳೆ. ಆಗ ಬ್ರಹ್ಮದೇವ, ನೀನು ಈ ಜಗತ್ತನ್ನ ದುಷ್ಟರಿಂದ ರಕ್ಷಿಸಲು ಈ ರೂಪ ತಾಳಿದೀಯಾ ಹೊರತು ನಿನ್ನ ಶಾಶ್ವತ ರೂಪ ಅಲ್ಲ. ನೀನು ಮಾನಸ ಸರೋವರದಲ್ಲಿ ನಿನ್ನ ಮಜ್ಜನ ಮಾಡು ಅಂತ ಹೇಳ್ತಾರೆ. ಆಗ ದೇವಿ ಪಾರ್ವತಿ ಮಾನಸ ಸರೋವರದಲ್ಲಿ ಒಂದ್ಸಾರಿ ಮುಳುಗಿ ಹೇಳ್ತಾರೆ.
ಕಾಳಿಯ ರೌದ್ರಾವತಾರ ಹೋಗಿ ಶ್ವೇತವರ್ಣದ ಶ್ವೇತವಸ್ತ್ರದ ಉಡುಪಿನಲ್ಲಿ ಚಿನ್ನದಂತೆ ಹೊಳೆಯುವ ಮೈಬಣ್ಣವನ್ನ ಹೊಂದಿದ ಮಹಾಗೌರಿಯ ರೂಪದಲ್ಲಿ ಬರ್ತಾರೆ. ಆಗ ಎಲ್ಲ ದೇವಾನುದೇವತೆಗಳು ಘೋರ ರೂಪದ ಕಾಳಿ ಹೋಗಿ ಮಹಾಗೌರಿಯಾಗಿ ದೇವಿ ಬಂದ್ಲು ಅಂತ ಜಯಘೋಷವನ್ನ ಮಾಡ್ತಾರೆ. ಇನ್ನೊಂದು ಕಥೆಯ ಪ್ರಕಾರ ತಾಯಿ ಪಾರ್ವತಿ ಶಿವನನ್ನ ಒಲಿಸಿಕೊಳ್ಳುವುದಕ್ಕಾಗಿ ಬ್ರಹ್ಮಚಾರಿಣಿ ರೂಪದಲ್ಲಿ ತಪಸ್ಸು ಮಾಡಬೇಕಾದ್ರೆ ಊಟ, ನಿದ್ದೆ, ಬಿಸಿಲು, ಮಳೆ, ಗಾಳಿ ಏನನ್ನು ಲೆಕ್ಕಿಸದೆ ತದೇಕ ಚಿತ್ತದಿಂದ ಶಿವನನ್ನ ಕುರಿತು ತಪಸ್ಸು ಮಾಡ್ತಿರ್ತಾಳೆ. ಅವಳು ತನ್ನ ಶಾರೀರಿಕ ಸೌಂದರ್ಯದ ಬಗ್ಗೆ ಗಮನ ಹರಿಸದೆ ಶಿವನ ತಪಸ್ಸಿನಲ್ಲಿ ಮಗ್ನವಾಗಿದ್ದಾಗ ಅವಳ ದೇಹವೆಲ್ಲ ಕಪ್ಪಾಗ್ಬಿಡುತ್ತೆ. ಅವಳ ಶರೀರ ಕೃಶವಾಗಿರುತ್ತೆ. ಇವಳ ತಪಸ್ಸಿಗೆ ಮೆಚ್ಚಿದ ಶಿವನು ದೇವಿಯನ್ನ ಹೆಂಡತಿಯಾಗಿ ಸ್ವೀಕಾರ ಮಾಡ್ತಾರೆ. ತಾಯಿಯ ದೇಹವನ್ನು ಗಂಗಾ ನದಿಯ ಪವಿತ್ರ ನೀರಿನಿಂದ ತೊಳೆದು ಅವಳನ್ನ ಪ್ರಕಾಶಮಾನವಾಗಿ ಹೊಳೆಯುವಂತೆ ಮಾಡ್ತಾರೆ. ತಾಯಿಯ ಈ ರೂಪವನ್ನ ಸಹಿತ ನಾವು ಮಹಾಗೌರಿ ಅಂತ ಕರಿತೀವಿ. ಈ ರೀತಿಯಾಗಿ ದುಷ್ಟರ ಸಂಹಾರಕ್ಕಾಗಿ ಜನ್ಮವೆತ್ತಿದ್ದ ಕಾಳರಾತ್ರಿ ದೇವಿಯು ಮಹಾಗೌರಿ ಆಗ್ತಾಳೆ. ಹಾಗಾದರೆ ಮಹಾಗೌರಿ ದೇವಿಯ ಈ ಕತೆ ನಿಮಗೆ ಇಷ್ಟ ಆಗಿತ್ತು ಅಂದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ದೇವಿಯ 9ನೇ ಅವತಾರದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.